ಆ ಮನೆಯವರೆಲ್ಲ ಇವಳ ಬಗ್ಗೆ ಒಳ್ಳೇದೇ ಯೋಚನೆ ಮಾಡ್ತಾರೆ, ಆದ್ರೆ ಇವಳೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿರೋದು. ಇವಳಿಗದು ಯಾವಾಗ ಬುದ್ಧಿ ಬರುತ್ತೋ ಕಾಣೆ. ನೋಡೋಕಮ್ಮ ಮನಸ, ಒಂದು ಮಾತು ಹೇಳ್ತೀನಿ ಕೇಳು. ದುಡುಕ್ಬಿಟ್ಟು ಸಿಕ್ಕಿರೋ ಅವಕಾಶನ ಕಳ್ಕೊಂಡ್ಬಿಡ್ಬೇಡ. ಅಕ್ಕ, ಅರ್ಜುನ್ ಸರ್ ಫೋನ್ ಮಾಡಿದ್ದಾರೆ. ನೋಡ್ದಾ ಅವ್ರಿಗೆ ಇವಳ ಮೇಲೆ ಎಂತ ಪ್ರೀತಿ ಇದೆ ಅಂತ. ಅಕ್ಕ ಮಾತಾಡು, ಅಕ್ಕ ಮಾತಾಡು. ಫೋನಲ್ಲಾದ್ರೂ ಅವ್ರ ಜೊತೆ ಸ್ವಲ್ಪ ಸರಿಯಾಗಿ ಮಾತಾಡಕ್ ಹೇಳು ನಿಮ್ಮ ಅಕ್ಕನಿಗೆ. ಅಕ್ಕ ಪ್ಲೀಸ್ ಮಾತಾಡು. ಬಾರಮ್ಮ, ಅವಳು ಮಾತಾಡ್ಕೊಂಡ್ವಿ. ನಾವು ಇನ್ನು ಲಗ್ನ ಪತ್ರಿಕೆ ಯಾರ್ಯಾರು ಕೊಡ್ಬೇಕು ಲಿಸ್ಟ್ ಮಾಡೋಣ. ಬಾಬಾ. ಹಲೋ ಮಾನಸ, ಬ್ಯುಸಿ ಇದೆಯಾ? ಇಲ್ಲ, ಹೇಳಿ. ನಡೆದಿದ್ದೆಲ್ಲ ಗೊತ್ತಾಯ್ತು, ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಬಿಡು. ಜಗಳ ಮಾಡ್ದಲೇ ಹೋಗಿದ್ರೆ ತಪ್ಪಾಗಿರೋದು. ಸೊ ಡೋಂಟ್ ವೆರಿ, ನೀನು ಸರಿಯಾಗೇ ಮಾಡಿದ್ಯಾ. ನಾನು ಬೇಕು ಅಂತ ಆ ರೀತಿ ಮಾತಾಡ್ಲಿಲ್ಲ. ಅವ್ರು ಹೇಳಿದ ರೀತಿ ಕೋಪ ಬಂದು ನಾನು ಆ ಥರ ಮಾತಾಡಿದೆ. ಡೋಂಟ್ ಡಿಫೆಂಡ್ ಯುವರ್ ಸೆಲ್ಫ್. ಎಲ್ರಿಗೂ ಸೆಲ್ಫ್ ರೆಸ್ಪೆಕ್ಟು ಡಿಗ್ನಿಟಿ ಅನ್ನೋದು ಸಮಾನವಾಗಿರಬೇಕು ಅಂತ ತಿಳ್ಕೊಂಡಿರೋನು ನಾನು. ನೀನು ಹಾಗೆ ನಡ್ಕೊಂಡಿದ್ಯಾ. ಇನ್ಫ್ಯಾಕ್ಟ್ ಐ ಆಮ್ ರಿಯಲಿ ಇಂಪ್ರೆಸ್ಡ್ ನಾವು. ಇದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಡ. ಬಿ ಕೂಲ್, ಓಕೆ? ಥ್ಯಾಂಕ್ಸ್. ಇನ್ನು ಮುಂದೆ ಯಾರೂ ನಿನ್ನ ಹತ್ರ ಈ ರೀತಿ ನಡ್ಕೊಳ್ಳಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಅಮ್ಮನೂ ಬಂದು ನಿನಗೆ ಬೈದರು ಅಂತ ಗೊತ್ತಾಯ್ತು. ಅಮ್ಮನಿಗೂ ಕೆಲವೊಂದು ರೂಲ್ಸ್ಗಳು ಇರ್ತವೆ, ಅದನ್ನ ಮೀರಿ ಹೋಗ್ಬಾರ್ದು ಅನ್ನೋ ಕೋಪದಲ್ಲಿ ಮಾತಾಡಿರ್ತಾರೆ. ಬೇಜಾರು ಮಾಡ್ಕೋಬೇಡ. ಮಾನಸ, ಇನ್ಮೇಲೆ ಏನೇ ಇಶ್ಯೂಸ್ ಇದ್ರು ನನ್ನ ಹತ್ರ ನೇರವಾಗಿ ಮಾತಾಡು. ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬಹುದಾ? ಅದಕ್ಕೆ ಪರ್ಮಿಷನ್ ಬೇರೆ ಕೇಳ್ಬೇಕಾ? ಅದೇನು ಕೇಳು. ನಾನು ನನ್ನ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಆ ರೀತಿ ಮಾತಾಡ್ದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಈ ರೀತಿ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ನನಗೆ ನಂದೇ ಆದ ಕೆಲವು ಕನಸುಗಳಿವೆ. ಅದರಲ್ಲಿ ಮೊದಲನೇದು ನಾನು ಓದು. ಅದನ್ನ ಯಾಕೆ ನಿಲ್ಸಿದ್ರಿ? ಏನು ಸ್ಟಡಿ ಸ್ಟಾಪ್ ಮಾಡ್ದ? ಯಾಕೆ? ನನಗೂ ಗೊತ್ತಿಲ್ಲ. ಇನ್ ಮುಂದೆ ನೀನು ಓದೋದು ಬೇಡ, ಕಾಲೇಜಿಗೆ ಬರೋದು ಬೇಡ ಅಂತ ಹೇಳಿದ್ರು. ಯಾರ ರೀತಿ ಹೇಳಿದ್ದು? ಪ್ರಿನ್ಸಿಪಲ್ ಹೇಳಿದ್ರು. ನಿಮ್ ಮನೆಯಿಂದ ಈ ತರ ಮಾಡ್ಬೇಕು ಅಂತ ಆರ್ಡರ್ ಬಂದಿತ್ತಂತೆ. ಮನಸ, ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ. ದುರ್ಗಾ, ಮಾನಸನ್ ಯಾಕೆ ಕಾಲೇಜ್ಗೆ ಹೋಗೋದು ಬೇಡ ಅಂತ ಹೇಳಿದ್ರಿ? ಅದು ಚಿಕ್ಕಮ್ಮನೇ ಕಾಲೇಜ್ಗೆ ಹೋಗೋದು ಬೇಡ ಅಂತ ಹೇಳಿದ ಅರ್ಜುನ್. ಅಮ್ಮ ಯಾಕೆ ಆ ರೀತಿ ಹೇಳಿದ್ರು? ಅವಳು ಕಾಲೇಜ್ಗೆ ಹೋಗೋದ್ರಲ್ಲಿ ಏನು ಸಮಸ್ಯೆ ಇದೆ? ಸಮಸ್ಯೆ ಏನೂ ಇಲ್ಲ. ಅದು ಅಲ್ಲದೆ ಮದುವೆ ನಿಶ್ಚಯ ಆಗಿರೋ ಹೆಣ್ಣಾಗ್ಲಿ ಗಂಡಾಗ್ಲಿ ಒಬ್ಬೊಬ್ಬರೇ ಹೊರಗಡೆ ಓಡಾಡಬಾರ್ದು ಅಂತ ದೊಡ್ಡವ್ರು ಹೇಳಿದಾರಲ್ವಾ. ಚಿಕ್ಕಮ್ಮ ಬೇರೆ ಶಾಸ್ತ್ರ ಸಂಪ್ರದಾಯಗಳನ್ನ ತುಂಬಾ ನಂಬ್ತಾರೆ. ಅದು ಅಲ್ಲದೆ ಅವ್ರು ಇಷ್ಟೆಲ್ಲ ಮಾಡ್ತಾ ಇರೋದು ನಿನಗೋಸ್ಕರ. ನನಗೋಸ್ಕರ? ಹೌದು. ಅವಳು ಕಾಲೇಜಿಗೆ ಹೋಗದೆ ಮನೇಲಿದ್ರೆ ತಾನೆ ನೀವಿಬ್ರು ಒಟ್ಟಾಗಿ ಮಾತಾಡೋದಕ್ಕಾಗೋದು. ಮನಸ್ಸು ಬಿಚ್ಚಿ ಮಾತಾಡಿದ್ರೆ ತಾನೆ ಒಬ್ರಿಗೊಬ್ರು ಅರ್ಥ ಆಗೋದು. ಅದಕ್ಕೆ ಚಿಕ್ಕಮ್ಮ ಆಕೆ ಹೇಳಿರೋದು. ಇದೆಲ್ಲ ಒಂದು ಸಮಸ್ಯೆ ಅನ್ನೋ ಥರ ಆಡ್ತಿದೆಯಲ್ಲ. ಅವಳಿಗಿದೆಲ್ಲ ಒಂದು ಪ್ರಾಬ್ಲಮ್ಮಾ? ಆದರೂ ಅವಳನ್ನ ಕೇಳದೆ ನಿರ್ಧಾರ ತಗೊಂಡಿದ್ದು ತಪ್ಪು ಅಂತ ಅನಿಸ್ತಾ ಇದೆ. ಅರ್ಜುನ್, ಚಿಕ್ಕಮ್ಮ ಒಂದು ಸಾರ್ತಿ ನಿರ್ಧಾರ ಮಾಡಿದ್ಮೇಲೆ ಅದನ್ನು ತಪ್ಪು ಅಂತ ಹೇಳೋ ಧೈರ್ಯ ನಮ್ಗೆ ಯಾರಿಗೂ ಇಲ್ಲ. ಅವ್ರು ಏನು ಹೇಳ್ತಾರೋ ಹಾಗೆ ನಾವು ನಡ್ಕೋಬೇಕಷ್ಟೆ. ಮಾನಸಾಗೆ ಇದೆಲ್ಲ ಗೊತ್ತಾಗಲ್ಲ ಅರ್ಜುನ್. ಅವಳಿಗೆ ನಿಧಾನವಾಗಿ ಅರ್ಥ ಆಗೋ ಹಾಗೆ ನೀನು ಹೇಳಬೇಕು. ಹಲೋ ಮಾನಸ, ನೀನು ಹೇಳಿದ್ರ ಬಗ್ಗೆ ವಿಚಾರಿಸಿದೆ. ಅಮ್ಮನೇ ಕಾಲೇಜ್ಗೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ.
ಅಮ್ಮ ಕಾರಣ ಇಲ್ಲದೆ ಏನೂ ಮಾಡಲ್ಲ. ಆ ರೀತಿ ಮಾಡಿದ್ದಾರೆ ಅಂದಮೇಲೆ ಅದರ ಒಂದು ಅರ್ಥ ಇದೆ. ಹಾಗಾದ್ರೆ ನಾನು ಇಲ್ಲಿವರೆಗೂ ಓದಿದ್ದೆಲ್ಲ ವೇಸ್ಟಾ? ಕಾಲೇಜ್ಗೆ ಹೋಗ್ಬೇಡ ಅಂತ ಹೇಳಿರೋದು, ಆದರೆ ಮನೇಲಿ ಓದ್ಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗ್ಬೋದಲ್ಲ. ಆಗ ನೀನು ಸೆಮಿಸ್ಟರ್ನು ಕಂಪ್ಲೀಟ್ ಮಾಡ್ಬೋದು. ಅಲ್ಲಿವರೆಗೂ ನಾನು ಮನೇಲಿದ್ದು ಏನ್ ಮಾಡ್ಲಿ? ಎಕ್ಸಾಮ್ಸ್ಗೋಸ್ಕರ ಕೊಟ್ಟಿರೋ ಸ್ಟಡಿ ಲೀವ್ ಅಂತ ಅನ್ಕೋ. ಒಟ್ಟಿನಲ್ಲಿ ನೀನು ಸ್ಟಡೀಸ್ ಕಂಪ್ಲೀಟ್ ಮಾಡೋದು ಮುಖ್ಯ ತಾನೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ. ಏನು ಹೇಳಿದ್ಲ ಅರ್ಜುನ್? ಎಕ್ಸಾಮ್ಸ್ಗೆ ಅಟೆಂಡ್ ಮಾಡು ಅಂತ ಹೇಳಿದೆ. ಮೋಸ್ಟ್ಲಿ ಅದಕ್ಕೆ ಅವಳು ಒಪ್ಕೊಂಡಿದ್ದಾಳೆ ಅಂತ ಅನಿಸುತ್ತೆ. ಈಗ ಎಕ್ಸಾಮ್ ಎಲ್ಲ ಯಾಕೆ? ಅವಳೇನು ಓದಿ ದುಡಿಯೋದಕ್ಕೆ ಹೋಗ್ಬೇಕಾ? ಈ ಮನೆಗೆ ಬಂದು ರಾಣಿ ಥರ ಇರೋದಕ್ಕೆ ಹೇಳು. ಅವಳು ಓದ್ತಾ ಇರೋದು ನಮ್ಮ ಕಾಲೇಜ್ ತಾನೆ. ಬೇಕಾದರೆ ಸರ್ಟಿಫಿಕೇಟ್ನ ನಾನು ಕೊಡಿಸ್ತೀನಿ. ಒಂದು ನಿಮಿಷ ಹೇಳು ಮನಸ. ನಾನು ಕಾಲೇಜ್ಗೆ ಹೋಗ್ಬಾರ್ದು ಅನ್ನೋದು ನಿಮ್ಮ ಅಮ್ಮನ ನಿರ್ಧಾರ. ಈ ವಿಷಯದಲ್ಲಿ ನಿಮ್ಮ ಒಪಿನಿಯನ್ ಏನು? ಮನಸ, ಅಮ್ಮ ಒಂದ್ಸಲ ನಿರ್ಧಾರ ತಗೊಂಡ್ರೆ ಮುಗೀತು. ಅದನ್ನು ಯಾಕೆ ಅಂತ ಕೇಳೋ ಅಧಿಕಾರ ಯಾರಿಗೂ ಇಲ್ಲ. ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ ಮಾನಸ? ಎಲ್ಲ ಒಳ್ಳೇದಾಗೋ ಟೈಮಲ್ಲಿ ಯೋಚನೆ ಮಾಡಬಾರ್ದು. ಬಾಯ್. ಓಕೆ, ಬಾಯ್. ಅರ್ಜುನ್ ಈಗೇನು ಹೇಳಿದ್ಲು? ಈ ವಿಷಯಕ್ಕೆ ನೀನು ಒಪಿನಿಯನ್ ಏನು ಅಂತ ಕೇಳಿದ್ಲು. ನಾನೇನು ಹೇಳಿದೆ ಅಂತ ನೀನೇ ಕೇಳಿಸ್ಕೊಂಡಲ್ಲ. ಇವಳು ಯಾಕೆ ಹೀಗೆ ಆಡ್ತಾಳೆ ಅಂತ ಅರ್ಥನೇ ಆಗಲ್ಲ. ಅಲ್ಲ, ಇಷ್ಟು ಒಳ್ಳೆ ಸಂಬಂಧ ಬಂದಿರುವಾಗ ಕಣ್ಣು ಮುಚ್ಕೊಂಡಿರೋದು ಬಿಟ್ಟು ಓವರಾಗಿ ಥಿಂಕ್ ಮಾಡ್ತಾಳೆ. ಅವಳು ಹಾಗೆಲ್ಲ ಹೇಳ್ತಾಳೆ ಅಂತ ನೀನು ತಲೆ ಕೆಡಿಸ್ಕೋಬೇಡ ಅರ್ಜುನ್. ಏನೇ ಇದ್ರೂ ನನ್ನ ಹತ್ರ ಹೇಳು, ನಾನು ಎಲ್ಲ ನೋಡ್ಕೋತೀನಿ. ಓಕೆನಾ? ಮಾನಸ ಫೋನ್ ಮಾಡಿರೋ ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿದ್ದು ಒಳ್ಳೇದಾಯ್ತು. ಅರ್ಜುನ್ ಮಾತಾಡಿದ್ದು ಅವಳಿಗೆ ಸ್ವಲ್ಪನೂ ಇಷ್ಟ ಆಗಿರಲ್ಲ. ಅಂತೂ ನಾನು ಅವಳ ಕಾಲೇಜಿಂದ ಬಿಡಿಸಿ ಸರಿಯಾದ ಕೆಲಸನೇ ಮಾಡಿ. ಇದು ಹೀಗೆ ಆದರೆ ಮದುವೆ ಕತೆ ಅಷ್ಟೆ. ಅರ್ಜುನ್, ಮುಂದಿನ ವಾರ ಮದುವೆ ಇಟ್ಕೊಂಡು ಇನ್ನೂ ಆಫೀಸ್ ಕೆಲಸ ಮಾಡ್ತಾ ಇದೆಯಾ? ಈಗಲಾದರೂ ಸ್ವಲ್ಪ ಫ್ರೀ ಆಗಿರಬಾರ್ದಾ? ಅಮ್ಮ, ನಾನು ಆಫೀಸ್ ವರ್ಕ್ ಮಾಡ್ತಾ ಇಲ್ಲ. ನನ್ನ ಮದುವೆಗೆ ಸಂಬಂಧಪಟ್ಟ ಕೆಲಸನೇ ಮಾಡ್ತಾ ಇದ್ದೀನಿ. ಬಾಯ್. ಈ ನೆಕ್ಲೆಸ್ ಡಿಸೈನ್ ಹೇಗಿದೆ ಅಂತ ಹೇಳು. ವಾವ್, ತುಂಬಾ ಚೆನ್ನಾಗಿದೆ ಅರ್ಜುನ್. ನಾನು ಎಷ್ಟೊಂದು ಡಿಸೈನ್ಸ್ ನೋಡಿದ್ದೀನಿ, ಆದರೆ ಈ ಥರದ ಡಿಸೈನ್ ನೋಡಿಲ್ಲ. ವೆರಿ ನೈಸ್. ಅಮ್ಮ, ಇದನ್ನ ಬೇರೆ ಎಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಇಲ್ಲಿ ಮಾತ್ರ ನೋಡ್ಬೋದು. ಬಿಕಾಸ್ ದಿಸ್ ಡಿಸೈನ್ ವಾಸ್ ಡಿಸೈನ್ಡ್ ಬೈ ಮೈ ಸೆಲ್ಫ್. ಹೌದಾ? ನೀನೇ ಡಿಸೈನ್ ಮಾಡಿದ್ಯಾ? ತುಂಬ ಚೆನ್ನಾಗಿದೆ. ಯಾರಿಗೋಸ್ಕರ? ಅಮ್ಮ, ಮಾನಸಂಗೋಸ್ಕರ ನಾನೇ ಸ್ಪೆಷಲಾಗಿ ಡಿಸೈನ್ ಮಾಡಿದೆ. ಅಯ್ಯೋ, ಟೂ ಮಚ್. ಇಷ್ಟು ವರ್ಷ ಆದ್ರೂ ನನ್ಗೆ ಈ ಥರದೊಂದು ಡಿಸೈನ್ ಮಾಡ್ಕೊಟ್ಟಿದ್ಯಾ ನೀನು? ಹೆಂಡತಿ ಆಗೋಳ್ ಮೇಲೆ ಈಗಲೇ ಇಷ್ಟೊಂದು ಪ್ರೀತಿ ಬಂದ್ಬಿಡ್ತಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ. ಅವಳಿಗೆ ಏನಾದರೂ ಒಂದು ಗಿಫ್ಟ್ ಕೊಡೋಣ ಅನಿಸ್ತು. ಒಡವೆ ಬೆಸ್ಟ್ ಅಂತ ಅನಿಸ್ತು, ಅದಕ್ಕೆ ಡಿಸೈನ್ ಮಾಡಿದೆ.
ನಡೀಲಿ ನಡೀಲಿ. ಇಷ್ಟೆಲ್ಲ ಮಾಡಿದ್ದು ನಾನು, ನನಗೆ ಗಿಫ್ಟ್ ಕೊಡದೆ ಅವಳಿಗೆ ಗಿಫ್ಟ್ ಕೊಡ್ತಾ ಇದ್ಯಾ? ಇರ್ಲಿ. ಅಯ್ಯೋ ಆ ಥರ ಏನಿಲ್ಲಮ್ಮ, ಪ್ಲೀಸ್. ಅರ್ಜುನ್, ನಿನ್ ಫ್ರೆಂಡ್ಸ್ಗೆಲ್ಲ ಏನಾದ್ರು ರಿಟರ್ನ್ ಗಿಫ್ಟ್ ಕೊಡೋದಿದ್ಯಾ? ಅವ್ನು ಯಾರಿಗೂ ಯಾವ ಗಿಫ್ಟು ಕೊಡಲ್ಲ ದುರ್ಗಾ. ಕೊಡ್ಬೇಕಾದವ್ರಿಗೆ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ನೋಡು. ನೋಡು. ವಾವ್, ಸೂಪರ್ ಆಗಿದೆ. ಯಾರು ಮಾಡಿದ್ದು? ಅರ್ಜುನೇ ಡಿಸೈನ್ ಮಾಡಿರೋದು. ಯಾರಿಗೋಸ್ಕರ ಗೊತ್ತಾ? ಮಾನಸಗೋಸ್ಕರ. ಓ, ಏನ್ ಬ್ರದರ್, ನಾವೆಲ್ರೂ ಇದೀವಿ ಅನ್ನೋದನ್ನೇ ಮರ್ತೋಗಿದ್ಯಾ? ನಿನ್ ಹೆಂಡತಿಗ್ ಮಾತ್ರ ಡಿಸೈನ್ ಮಾಡ್ತೀಯಾ? ಈಗ್ಲೇ ಹೀಗೆ, ಇನ್ನ ಮದ್ವೆ ಆದ್ಮೇಲೆ ನಾವೆಲ್ಲ ನೆನ್ಪಿರ್ತೀವೋ ಇಲ್ವೋ? ಏನ್ ದುರ್ಗಾ, ನೀನು ಅಮ್ಮನ ಜೊತೆ ಸೇರ್ಕೊಂಡು ಕಿಂಡಲ್ ಮಾಡ್ತಿದ್ಯಾ? ಹೌದು, ಮತ್ತೆ ಈ ತರ ಯಾವತ್ತಾದ್ರೂ ನಮಗ್ ಡಿಸೈನ್ ಮಾಡ್ಕೊಟ್ಟಿದ್ಯಾ? ಸರಿಯಾಗಿ ಹೇಳ್ದೆ ದುರ್ಗಾ. ಇವನ್ ಮದ್ವೆ ಆದ್ಮೇಲೆ ನಾವೆಲ್ಲರೂ ಈ ಮನೇಲಿ ಇರ್ತೀವೋ ಇಲ್ವೋ ಗೊತ್ತಿಲ್ಲ. ಏನಮ್ಮ ಹೀಗೆ ಮಾತಾಡ್ತೀಯ? ನೀನು ಈ ರೀತಿ ಎಲ್ಲ ಹೇಳಿದ್ರೆ ನನ್ನ ಮದ್ವೆನೇ ಆಗಲ್ಲ ಅಷ್ಟೇ. ಅರ್ಜುನ್, ಹಾಗೆಲ್ಲ ಮಾತಾಡ್ಬೇಡ. ನಿನ್ ಮದ್ವೆ ನಡೀತಾ ಇರೋದಕ್ಕನೆ ನಾವೆಲ್ಲರೂ ಇಷ್ಟೊಂದು ಸಂತೋಷವಾಗಿರೋದು. ಯಾವುದೇ ವಿಘ್ನ ಇಲ್ಲದೆ ಈ ಮದ್ವೆ ನಡೀಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ನೀನ್ ನೋಡಿದ್ರೆ ಮಾ, ನೀವು ರೇಗ್ಸಿದ್ರೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ? ನಾನು ಅದಕ್ಕೆ ಬೇಕು ಅಂತ ನಾಟಕ ಆಡಿದೆ. ಚಿಕ್ಕಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತೀರಾ? ಎಲ್ಲ ಒಳ್ಳೇದಾಗುತ್ತೆ, ನೀವು ಆರಾಮಾಗಿರಿ. ದುರ್ಗಾ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಓಕೆ, ಏನ್ ಹೇಳಿ ಸರ್? ಏನಿಲ್ಲ, ಇದರಲ್ಲಿ 2 ಡಿಸೈನ್ ಇದೆ. ಇದನ್ನ ಮಾನಸಕ್ಕೆ ತೋರಿಸಿ ಅವಳು ಯಾವ್ದು ಇಷ್ಟಪಡ್ತಾಳೋ ಆ ಡಿಸೈನ್ ಮಾಡೋದಕ್ಕೆ ಆರ್ಡರ್ ಕೊಡ್ತೀಯಾ? ಅಷ್ಟೇ ತಾನೇ? ನಾನೇ ಅವಳ ಮನೆಗೆ ಹೋಗಿ ಅವಳಿಗೆ ಡಿಸೈನ್ಸ್ ತೋರಿಸಿ ಬರ್ತೀನಿ. ಓಕೆನಾ? ಬರೀ ಒಂದ್ ಮಾತ್ರನಾ? ನಾನೆಲ್ಲೋ 2 ಡಿಸೈನು ಅವಳಿಗೆ ಮಾಡಿಸ್ಕೊಡ್ತೀಯ ಅನ್ಕೊಂಡಿದ್ದೆ. ಅವಳು ಬೇಡ ಅಂತಿದ್ದನ್ನ ನಿಮ್ಮಿಬ್ರಲ್ಲಿ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಂದ್ರೆ? ಅಯ್ಯೋ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ನಿಮ್ಮಿಬ್ರಿಗೂ ನಾನೇ ಡಿಸೈನ್ ಮಾಡ್ಕೊಡ್ತೀನಿ. ಹೋಗ್ಲಿ ಬಿಡು, ಬಾಯಿ ಮಾತ್ಕಾದ್ರೂ ಹೇಳ್ದಿಯಲ್ಲ, ಅಷ್ಟು ಸಾಕು. ಸರಿ, ಪೆನ್ ಡ್ರೈವ್ ಕೊಡು, ಮಾನ್ಸಾಕ್ ತೋರ್ಸ್ಕೊಂಡ್ ಬರ್ತೀನಿ. ಹಾ. ನಡೀದೇ ಇರೋ ಮದುವೆಗೆ ಅಮ್ಮ ಮಗ ಎಷ್ಟು ಸಂತೋಷ ಪಡ್ತಾ ಇದ್ದೀರಾ? ಅದಕ್ಕೆ ಡಿಸೈನ್ ಬೇರೆ ಕೇಡು. ಇದೆಲ್ಲ ಮಾನಸಾಗಿ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಪಾಪ ಕಣು, ನೀನ್ ಮಾನಸ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ಯಾ. ಮದುವೆ ನಿಂತು ಇಡೀ ಊರಿನ ಮುಂದೆ ನೀನು ನಿಮ್ಮಮ್ಮ ಅವಮಾನದಿಂದ ನಿಲ್ಲೋದನ್ನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಆದ್ರೂ ಏನ್ ಮಾಡಕ್ಕಾಗಲ್ಲ. ನನ್ನ ಕೆಲಸ ಆಗ್ಬೇಕು ಅಂದ್ರೆ ನೀವು ಅವಮಾನ ಅನುಭವಿಸ್ಲೇಬೇಕು. ಪುಟಿ, ಮೀರಾ, ಈ ಚೈನ್ನ ಚೆನ್ನಾಗಿ ತೊಳ್ಕೊಡಮ್ಮ. ಯಾರ್ದಪ್ಪ ಈ ಚೈನು? ನಿಮ್ಮ ಅಮ್ಮಂದಮ್ಮ. ಅವಳು ನೆನಪಿಗೆ ಅಂತ ಇಟ್ಕೊಂಡಿದ್ದೆ. ಈಗ ನಮ್ಮ ಮಾನಸನ ಮದುವೆಲಿ ನಮ್ಮ ಕಡೆಯಿಂದ ಏನಾದ್ರು ಕೊಡ್ಬೇಕಲ್ಲ, ಇದನ್ನೇ ಕೊಟ್ಬಿಡೋಣ ಅಂತ. ಮೀನಾಕ್ಷಮ್ಮನವರು ಅವಳಿಗೆ ಒಡವೆ ವಸ್ತ್ರ ಚೆನ್ನಾಗಿ ಹಾಕ್ತಾರೆ. ಅದ್ರ ತೋರ್ ಮನೆ ನೆನಪಿ ಅಂತ ಏನಾದ್ರು ಬೇಕಲ್ಲ. ನಿಮ್ಮಮ್ಮ ಇದ್ದಿದ್ರೆ ಅದೆಷ್ಟು ಸಂತೋಷ ಪಟ್ಟಿರೋಳು. ಇರ್ಲಿ, ಈ ಚೈನು ನಿಮ್ಮ ಅಕ್ಕನ ಕತ್ನಲ್ಲಿದ್ರೆ ನಿಮ್ಮಮ್ಮನೇ ನಮ್ಮ ಮಧ್ಯ ಇದ್ದ ಹಾಗೆ. ಸರಿಯಪ್ಪ, ನೋಡ್ತಾ ಇರು, ಪಳ ಪಳ ಅನ್ಬೇಕು, ಹಂಗ್ ತೊಳಿತೀನಿ. ಅಕ್ಕ, ಇಲ್ಲಿ ನೋಡು, ಅಮ್ಮನ್ ಚೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾರೋ ಬಂದಂಗಾಯ್ತಲ್ಲ. ಬನ್ರಮ್ಮ, ಬನ್ನಿ ಬನ್ನಿ.
ಬನ್ರಮ್ಮ. ಮೀರಾ, ಸ್ವಲ್ಪ ಕಾಫಿ ತಗೊಂಡ್ ಬಾ. ಬೇಡ ಬೇಡ, ನಮ್ಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಕಾಫಿ ಬೇಡ. ಒಂದ್ ಸ್ವಲ್ಪ ತಗೊಳ್ರಮ್ಮ. ಪರವಾಗಿಲ್ಲ ನಟರಾಜ್. ನಟರಾಜ್, ಮನೆ ಹೇಗಿದೆ? ಇಷ್ಟ ಆಯ್ತಾ ನಿಮ್ಗೆ? ಹಾ, ಈ ಮನೆ ಸುತ್ತಮುತ್ತ ವಾತಾವರಣ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾ ಇದೆ. ಅದೃಷ್ಟ ಅನ್ನೋದು ಒದ್ಕೊಂಬಂದ್ರೆ ಹೀಗೆ ಇರುತ್ತೆ. ಇದರಲ್ಲಿ ನನ್ನ ಅದೃಷ್ಟ ಏನಿದೆಯಮ್ಮ? ಇದೆಲ್ಲ ಆ ದೊಡ್ಡಮ್ಮವ್ರ ದೊಡ್ಡ ಮನಸ್ಸಿಂದ ಬಂದಿರೋ ಭಾಗ್ಯ ಅಂತ ತಿಳ್ಕೊತೀನಿ. ಹೌದು, ಎಲ್ಲ ಅವಳ ದೊಡ್ಡ ಗುಣನೇ. ಅವಳೇನಾದ್ರು ಬೇಕು ಅಂತ ಡಿಸೈಡ್ ಆದ್ರೆ ಅದನ್ನ ಪಡ್ಕೊಳ್ದೆ ಬಿಡಲ್ಲ. ಇದು ಹಾಗೇನೆ. ಅದೆಲ್ಲ ಇರ್ಲಿ. ಈಗ ದುರ್ಗಾ, ನಾವು ಬಂದ ವಿಷಯ ಏನು ಅಂತ ಹೇಳು. ಒಡವೆ ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ವಿ. ಅದನ್ನ ಹೇಳಿ ಹೋಗೋಣ ಅಂತ ಬಂದ. ಅಲ್ಲ, ಮನೆಗ್ ಬಂದವ್ರನ್ನ ಬಂದ್ರ ಅಂತಾನು ವಿಚಾರಿಸದೆ ಹೀಗ್ ನಿಂತಿದ್ಯಲ್ಲ, ಇದೇನಾ ನೀನ್ ನಮಗ್ ಕೊಡೋ ಮರ್ಯಾದೆ? ಹಳೆದೆಲ್ಲ ಮರ್ತಿಲ್ವಾ? ಹಾಗೇನಿಲ್ಲ. ಮಾನಸ, ನನ್ನ ತಮ್ಮ ನೆಕ್ಲೆಸ್ ಡಿಸೈನ್ ಮಾಡಿದ್ದಾನೆ. ಇದುವರೆಗೂ ಅವ್ನು ನಮ್ಮ ಯಾರಿಗೂ ಆ ಥರ ಮಾಡಿಲ್ಲ. ನಿನಗೋಸ್ಕರ ಸ್ಪೆಷಲ್ ಆಗಿ ಡಿಸೈನ್ ಮಾಡಿದ್ದಾನೆ. ಇದರಲ್ಲಿ 2 ಡಿಸೈನ್ ಇದೆ. ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡಿ ಹೇಳು, ಅದನ್ನ ಆರ್ಡರ್ ಮಾಡಿ. ತುಂಬಾ ಯೋಚನೆ ಮಾಡ್ಬೇಡ. 2 ಇಷ್ಟ ಆದ್ರೆ ಹೇಳು, 2 ಆರ್ಡರ್ ಮಾಡ್ತೀವಿ. ಯಾಕಂದ್ರೆ ಈಗ ತಾನೇ ನಿನ್ನ ಅದೃಷ್ಟದ ಬಾಗಿಲು ತೆಗಿತಿದೆ. ರೋಡಲ್ಲಿ ಹೋಗೋ ಭಿಕ್ಷುಕಂಗೆ ಕೋಟಿ ರೂಪಾಯಿ ಬಂದು ಕಾಲ್ ಹತ್ರ ಬಿದ್ದಾಗಿದೆ ನಿನ್ ಪರಿಸ್ಥಿತಿ. ನಾನು 2 ಬೇಡ ಅಂತ ಹೇಳಿದ್ರೆ ಮಾನಸ, ನಿನಗೆ ಬಾಯ್ ಜಾಸ್ತಿ. ಅರ್ಜುನ್ ಡಿಸೈನ್ ಮಾಡಿರೋದನ್ನೇ ಬೇಡ ಅಂತ ಹೇಳ್ತಿದ್ಯಾ? ಇಷ್ಟ ಇಲ್ದಿರೋದನ್ನ ಇಷ್ಟ ಇಲ್ಲ ಅಂತ ಹೇಳೋಕೆ ಯಾಕೆ ಎದುರ್ಕೋಬೇಕು? ಹಾಗೆ ಹೇಳೋ ಅಧಿಕಾರ ನಿನಗಿಲ್ಲ. ಇದನ್ನ ನಾನ್ ಹಾಕೊಳ್ಳಿ ಅಂತ ತಾನೇ ಡಿಸೈನ್ ಮಾಡಿತ್ತು. ನನ್ಗೆ ಇಷ್ಟ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ್ ಹಾಕೋಬೇಕು, ಏನ್ ಹಾಕೋಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವ್ ಹೇಳ್ದಾಗೆಲ್ಲ ತಲೆ ಅಲ್ಲಾಡ್ಸೋದಕ್ಕೆ ನಾನೇನ್ ಬಲಿಗ್ ಸಿದ್ಧವಾಗಿ ನಿಂತಿರೋ ಪ್ರಾಣಿ ಅಲ್ಲ. ಮಾನಸ, ಏನಮ್ಮ ಇದೆಲ್ಲ? ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನಗಂತಾನೆ ಇದೆಲ್ಲ ಮಾಡ್ತಾ ಇರೋದು? ನಾನೇನ್ ಇದನ್ನೆಲ್ಲ ಮಾಡಿ ಅಂತ ಕೇಳಿದ್ನ? ನನ್ಗೆ ಇಷ್ಟ ಇಲ್ಲ ಅಂದ್ಮೇಲೆ ಏನಕ್ಕೆ ಇದೆಲ್ಲ ಮಾಡ್ತಾ ಇದಾರೆ? ಮನ್ಸ, ನೀನ್ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯ. ಇವಳು ಈ ರೀತಿ ಮಾತಾಡೋದು ಅತ್ತೆಗೆ ಏನಾದ್ರು ಗೊತ್ತಾ? ಅದರಲ್ಲೂ ಅರ್ಜುನಿಗೆ ಈ ತರ ಮಾತಾಡೋದಂದ್ರೆ ಇಷ್ಟನೇ ಆಗಲ್ಲ. ನ್ಯಾಯವಾಗಿ ಮಾತಾಡಿದ್ರೆ ನಿಮ್ಗೆ ಓವರ್ ಆಗಿ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ ಅಲ್ವಾ? ಮಾನಸ, ಏನಮ್ಮ ಏನೀಗೆಲ್ಲ ಮಾತಾಡ್ತಾ ಇದ್ಯಾ? ಮಾತಾಡೋದು ಸ್ವಲ್ಪ ಕೇಳಿಸ್ಕೋ. ನಟರಾಜ್, ಮಾನಸ ಹತ್ರ ನಾನು ಮಾತಾಡ್ತೀನಿ. ಮಾನಸ, ನೀನಿದೆಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀಯ ಅಥವಾ ತಮಾಷೆ ಮಾಡ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ಇದೆಲ್ಲ ಬೇಡ ಅಂತ ಹೇಳೋ ಅಧಿಕಾರ ನಿನಗಿಲ್ಲ. ಅರ್ಜುನ್ ಈ ರೀತಿ ಹೇಳಿ ಕಳಿಸಿರೋದೇ ದೊಡ್ಡ ವಿಷಯ. ಅಂದ್ರೆ ಅವನು ನಿನಗೆ ಅಷ್ಟು ಮರ್ಯಾದೆ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಅದನ್ನ ಉಳಿಸ್ಕೋಬೇಕು, ಕಳ್ಕೋಬಾರ್ದು. ಬಲಿ ಕೊಡಕ್ ಮುಂಚೆ ಕತ್ತಿ ಇಟ್ಟು ಯಾವ ಕತ್ತಿಲಿ ಕತ್ತರಿಸ್ಲಿ ಅಂತ ಕೇಳೋದು ಮರ್ಯಾದೆ ಅಲ್ಲ. ಅಂದ್ರೆ ಈ ಮದ್ವೆ ನಿನ್ಗೆ ಬಳಿ ಕೊಡೋ ತರ ಕಾಣ್ತಾ ಇದ್ಯಾ? ಇದ್ರೂ ಇರ್ಬೋದು, ನನ್ಗೇನೋ ಹಾಗೆ ಅನ್ನಿಸ್ತಾ ಇದೆ. ಇಷ್ಟೊಂದು ಅಹಂಕಾರ ಇರೋ ಹೆಣ್ಣು ನಮ್ಮ ಮನೆಗ್ ಸೊಸೆಯಾಗಿ ಬರ್ತಿದ್ದಾಳೆ. ಇದಕ್ಕಿಂತ ಅವಮಾನ ಬೇಕಾ? ನಿಮ್ಗೆ ಯಾರು ಹೇಳಿದ್ದು ನನ್ನನ್ನ ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ? ಏಯ್, ಮರ್ಯಾದೆಯಿಂದ ಮಾತಾಡಿದ್ರೆ ಅಷ್ಟೇ.
ಏನ್ ಮಾಡ್ತೀರಾ? ಏನ್ ಮಾಡಕ್ಕಾಗುತ್ತೆ ನಿಮ್ ಕೈಲಿ? ಮಿನಿಸ್ಟರ್ ಮಾತ್ರ ಅಲ್ಲ, MLAಗಳು ಎಲ್ಲ ತರದ VIP ಗಳು ಬರ್ಬೇಕು. ಆಗ ಮೀಡಿಯಾದವರೆಲ್ಲ ಬರ್ತಾರೆ. ಎಲ್ರ ಮುಂದೆ ಮದುವೆ ನಿಂತಾಗ ಮೀನಾಕ್ಷಿ ಅನುಭವಿಸೋ ಅವಮಾನನ ನಾನ್ ಮಾತ್ರ ಅಲ್ಲ, ಇಡೀ ಊರೇ ನಿಂತು ನೋಡುತ್ತೆ. ಅವ್ರು ಎಲ್ರ ಮುಂದೆ ತಲೆ ತಗ್ಸಿ ನಿಲ್ಲೋದನ್ನ ನಾನ್ ನೋಡ್ಬೇಕು.